ಉಂಡೆಮನೆ ಕೃಷ್ಣ ಭಟ್ಟ ಈ ಹೆಸರು ಯಕ್ಷಗಾನದ ಅಭಿಮಾನಿಗಳಿಗೆ ಎಲ್ಲರಿಗೂ ಪರಿಚಿತ ಹೆಸರು. ಒಂದು ವೇಷಧಾರಿಯಾಗಿ, ಭಾಗವತರಾಗಿ, ಹಾಗೆ ಹರಿಕಥಾದಾಸರಾಗಿ ತಾವು ಕಲಾ ಜೀವನದಲ್ಲಿ ಪರಿಚಯಿಸಿಕೊಂಡವರು. ಜೀವನಯಾನ ಯೂಟ್ಯೂಬ್ ಚಾನೆಲ್ನ ಕಲಾಯಾನ ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ. ಸಂತೋಷ. ಬೆದರ ಬೆಡಲೆ ಮುದ್ದು ಬಾಲೆ ನಾನಿಂದ ಒಂದು ಸಣ್ಣ ಪರಿಚಯವನ್ನು ಮಾಡಬಹುದಾ? ನಿಮ್ಮ ಬಾಲ್ಯ, ಹುಟ್ಟು ಎಲ್ಲಿ ಆಯಿತು ಅಂತ ಹೇಳುದನ್ನ. ನಾನು ಕಾಸರಗೋಡು ತಾಲೂಕು ನೀರ್ಚಾಲ್ ಗ್ರಾಮದ ಉಂಡೆಮನೆ ಎನ್ನುವಂತಲ್ಲಿ ಜನ್ಮಕ್ಕೆ ಬಂದವ. ತಾಯಿ ಹೆಸರು ಲಕ್ಷ್ಮಿ, ತಂದೆ ಹೆಸರು ಶಂಕರ. 3 ಜನ ಅಣ್ಣಂದಿರು, 2 ಜನ ಅಕ್ಕಂದಿರು. ಬಾಲ್ಯದಲ್ಲಿ ವಿದ್ಯಾಭ್ಯಾಸ ನೀರ್ಚಾಲು ಶಾಲೆ, ಮಹಾಜನ ಸಂಸ್ಕೃತ ಕಾಲೇಜು, ತೆರಡಾಲ ನೀರ್ಚಾಲ್ ಅಂತೇಳಿ. ತದನಂತರ ಅಲ್ಲೀಗ ಶಾಲೆಗೆ ನಾನು ಹೋಗುವ ಹೊತ್ತಿಗೆ ಆ ಸಮಯದಲ್ಲಿ ಹೇಗೆಂದ್ರೆ ಎಲ್ಲ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ನಾನು ಬರುವುದಿಲ್ಲ ಅಂತೇಳಿ ಹೇಳಿದ್ರು ಪ್ರಾಧ್ಯಾಪಕರು ಅವರನ್ನು ಹುರಿದುಂಬಿಸಿ ಕರ್ಕೊಂಡು ಬಂದು ಅದರಲ್ಲಿ ಅವರು ಪಾತ್ರ ವಹಿಸುವ ಹಾಗೆ ಪ್ರೇರೇಪಿಸಿ ನಮ್ಮ ಶಾಲಾ ವಿದ್ಯಾಭ್ಯಾಸದೊಂದಿಗೆ ಇದನ್ನು ಕೂಡ ಹುರಿದುಂಬಿಸುವ ಕಾರಣದಿಂದ ಎಷ್ಟೋ ಜನ ಮಕ್ಕಳು ನನಗದು ಬೇಡ ಅಂತ ಹೇಳಿ ಹೇಳಿದವರು ಕೂಡ ಅದರಲ್ಲಿ ಈ ಪ್ರಾಧ್ಯಾಪಕರ ಆ ಒಂದು ಅಹರ್ನಿಶಿ ಅವರ ಬೆವರು ಇವತ್ತಿನ ಎಷ್ಟೋ ಅಲ್ಲಿ ಕಲ್ತಂತಹ ಮಕ್ಕಳಲ್ಲಿ ಬೆಳವಣಿಗೆಗೆ ಕಾರಣ. ಇನ್ನೊಂದು ಹೇಗೆಂದ್ರೆ ನನಗೆ ಮತ್ತೊಂದು ರೀತಿಯಲ್ಲಿ ಹೇಳಿದ್ರೆ ರಕ್ತಗತವಾಗಿ ಹೇಳಬಹುದು. ನನ್ನ ತಾಯಿಯ ತಂದೆ ಮನೆ, ನಮ್ಮ ಅಜ್ಜನ ಮನೆ, ಅಲ್ಲಿ ಯಕ್ಷಗಾನ ಪ್ರಧಾನ. ಬಾಕಿ ಎಲ್ಲ ಕಡೆಗಳು ಹಾಗೆ. ಯಾರಿಗೆಲ್ಲ ಗೊತ್ತುಂಟು ಅನ್ನುವುದಕ್ಕಿಂತ ಯಾರಿಗೆ ಗೊತ್ತಿಲ್ಲ ಅನ್ನುವಂತದ್ದೇ ವಿಷಯ. ಅಲ್ಲಿ ಒಂದು ಊರಲ್ಲಿ ಒಂದು ಮಾತುಂಟು, ಗೋಡೆ ಕಂಬಕ್ಕೂ ಕೂಡ ಗೊತ್ತುಂಟು ಅಂತ. ಹಾಗೆ ಅಲ್ಲಿಂದ ಬಂದ ರಕ್ತಗತವಾಗಿ ಬಂದಂತಹ ಒಂದು ಕಲೆ ಇದು ನನಗೆ, ತಾಯಿಯ ಲೆಕ್ಕಾಚಾರದಲ್ಲಿ. ತಂದೆಯ ಲೆಕ್ಕದಲ್ಲಿಯೂ ಹಾಗೆ. ತಂದೆಯವರು ಕೂಡ ಗಜಾನನ ಇಲ್ಲಿ ಈಶ್ವರಂಗಲ್ಲಿ ಮಾಸ್ಟರ್ ಆಗಿದ್ರು. ಅವರು ತಂದೆಯವರು ಕೂಡ ನಾಟಕದಲ್ಲಿ ಇತ್ಯಾದಿ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಿಕೊಂಡಿದ್ದವರು. ಹಾಗೆ ಎರಡು ಸೇರಿ ನಮಗೆ ಅದು ಹೆಚ್ಚಿನ ಬೆಳವಣಿಗೆಗೆ ಒಂದು ಅನುಕೂಲ ಆಯ್ತು. ಗುರುಮುಖೇನವಾಗಿ ಅಂತ ನೀವು ಯಕ್ಷಗಾನವನ್ನು ಎಲ್ಲಿ ಅಭ್ಯಾಸ? ಗುರುಮುಖೇನವಾಗಿ ಅಂದ್ರೆ ನನ್ನ ಈಗ ಅರ್ಥ ಹೇಳುವುದಕ್ಕೆಲ್ಲ ನನ್ನ ಸೋದರ ಮಾವನಿಂದ ಪ್ರಾರಂಭ ಮಾಡಿಕೊಂಡು. ನಿಮ್ಮ ಯಕ್ಷಗಾನದ ಕಲಿಯುವಿಕೆ ಎಲ್ಲಿಂದ ಪ್ರಾರಂಭ ಆಯ್ತು? ಯಕ್ಷಗಾನ ಕಲಿಯುವಿಕೆ ಶಾಸ್ತ್ರೀಯವಾಗಿ ಅಂತ ಕಲ್ತದ್ದು ನಾನು ನಾಟ್ಯ ಕಲ್ತದ್ದು ಲಲಿತ ಕಲಾ ಕೇಂದ್ರ ಧರ್ಮಸ್ಥಳದಲ್ಲಿ. ಕರ್ಗಲ್ಲು ವಿಶ್ವೇಶ್ವರ ಭಟ್ರು ಮತ್ತು ಸುರಿಗೆ ಗೋವಿಂದ ಭಟ್ರು ಗುರುಗಳು. ಮತ್ತೆ ಹಿಮ್ಮೇಳ ಚಂಡೆಮದ್ದಲೆ ಏರಿಕಳ ಶ್ರೀನಿವಾಸರಾವ್ ಅಂತ ಇದ್ರು ನಮ್ಮ ಬೆಜಡ್ಕದಲ್ಲಿ, ಅವರ ತಂದೆ ಹಿಮ್ಮೇಳ ಕಲ್ತದ್ದು. ಭಾಗವತಿಗೆ ಕಲ್ತದ್ದು ನೆಲ್ಲಿಕುಂಜಿ ನಡುಮನೆ ಜತ್ತಪ್ಪರಯ್ಯವರ ಹತ್ರ. ಅವರು ಮನೆಗೆ ಬಂದು ನನ್ನ ಮನೆಗೆ ಬಂದು ಪಾಠ ಮಾಡಿದ್ರು, ಮುಂದೆ ಮನೆಗೆ ಪಾಠ ಮಾಡಿದ್ರು. ಹಾಗೆ ಮತ್ತೆ ಮೇಳಕ್ಕೆ ಸೇರಿಕೊಂಡ್ರಿ. ಯಾವ ಮೇಳದ ತಿರುಗಾಟವನ್ನೆಲ್ಲ? ಮೇಳ ನನ್ನದು ಕಟೀಲು ಮೇಳದಲ್ಲಿ 6 ವರ್ಷ ತಿರುಗಾಟ ಮಾಡಿದ್ದೇನೆ. 3 ವರ್ಷ ಭಾಗವತಿಗೆ, 3 ವರ್ಷ ವೇಷ. ಆಗ ಭಾಗವತಿಗೆ ಅಂದ್ರೆ ಸಂಗೀತದ ಸ್ಥಾನ ಸಂಗೀತದ್ದು. ಹೌದು, ಸಂಗೀತ ಆಗಿ ಬಲಿಪ ನಾರಾಯಣ ಭಾಗವತರ ಬಲಿ. ಆದ್ರೂ ನನಗೆ ಅವರು ಎಷ್ಟೋ ನನ್ನನ್ನು ಮೇಲೆ ತರುವುದಕ್ಕೆ ಶ್ರಮಿಸಿದ್ದಾರೆ. ಅವರು ಪದ್ಯ ಹೇಳಿದ್ದೇನೆ. ಆಗಿನ ಹಿರಿಯ ಕಲಾವಿದರನ್ನು ನೆನಪಿಸಿಕೊಳ್ಬಹುದು ಆಗ ಮೇಳದಲ್ಲಿ? ಆಗ ನಾನು ಕಟೀಲು ಮೇಳದಲ್ಲಿ ಇರುವಾಗ ಇದ್ದದ್ದು ಈಗ ಭಾಗವತರು ಬಲಿಪರು, ಮತ್ತೆ ಇವರು ಹಿಮ್ಮೇಳಕ್ಕೆ ನಾರಾಯಣ ಭಟ್ರು, ಪೆರುವೈ ನಾರಾಯಣ ಭಟ್ರು. ಅವರು ಹಾಗೆ ರಂಗದ ಒಂದು ಮಾಹಿತಿಯನ್ನು ಒಬ್ಬನ ತಪ್ಪು ಕಂಡ್ರೆ ಅದನ್ನ ತಿದ್ದುವ ಕ್ರಮ ಅಲ್ಲ, ಅಷ್ಟು ಏನು ದಾಕ್ಷಿಣ್ಯ ಇಲ್ಲದೆ, ಪಂಕ್ತಿ ಭೇದವಿಲ್ಲದೆ ಹೇಳಿ ಅದನ್ನು ತಿದ್ದಿಕೊಂಡಿದ್ರು ಅವರು. ಅಂತ ಒಂದು ಹಾಗೆ ಕಟೀಲು ಮೇಳದಲ್ಲಿ ಅಷ್ಟು. ಮತ್ತೆ ಮಲ್ಲ ಮೇಳದಲ್ಲಿ ಹೋಗಿಕೊಂಡಿದ್ದೆ, ಬಪ್ಪನಾಡು ಮೇಳಕ್ಕೆ ಹೋಗಿದ್ದೇನೆ, ಸರಸ್ವತಿ ಮೇಳಕ್ಕೆ ಹೋಗಿದ್ದೇನೆ. ಮತ್ತೆ ಇತ್ತೀಚೆಗೆ 6 ವರ್ಷ ದೇಂತಡಕ ಮೇಳದಲ್ಲಿ ಕೆಲಸ ಮಾಡಿದ್ದೇನೆ. ಮತ್ತೆ ಚಿಕ್ಕ ಬೇರೆ ಮೇಳಗಳಲ್ಲಿ ಕೆಲವೊಂದು ಮೇಳ ಮಾಡಿದ್ದೇನೆ. ಶುರುವಿಗೆ ನಾನು ಶಾಲೆಗೆ ಹೋಗಿಕೊಂಡಿದ್ದ ಸಮಯದಲ್ಲಿ, ಆಗ ನಾನು ಲಲಿತ ಕಲಾ ಕೇಂದ್ರದಲ್ಲೆಲ್ಲ ನಾಟ್ಯ ಕಲೀಲಿಲ್ಲ.
ಆಗ ಒಂದು ಲೆಕ್ಕದಲ್ಲಿ ನೋಡಿ ನೋಡಿ ವೇಷ ಮಾಡುವ ಅಂತ ಹೇಳುದು. ಹೌದು. ಆ ರೀತಿ ನಾನು ಇಲ್ಲಿ ಉಪ್ಪಳದಲ್ಲಿ ಭಗವತಿ ಮೇಳ ಅಂತ ಇತ್ತು, ಓ ಅದರಲ್ಲಿ ಹೋಗಿ ಹೊಂದಿದ್ದೆ. ಆ ಒಂದು ಅದರೊಂದು ಹುಮ್ಮಸ್ಸಿನಲ್ಲಿ ಹೋಗಿ ಹೊಂದಿದ್ದೆ. ಆಗ ಹೋಗಿ ನಾನು ಬೆಳಿಗ್ಗೆ ಮನೆಯಿಂದ ಹೋಗಿ ಅಲ್ಲಿ ಆಗ ಅದನ್ನು ನಡೆಸಿಕೊಂಡಿದ್ದದ್ದು ಕುಂಬಳೆಯವರೊಬ್ಬರು ಸೇಸಪ್ಪ ಅಂತ ಹೇಳಿದ್ರು ನಡೆಸಿಕೊಂಡಿದ್ದದ್ದು. ಆಗೆಲ್ಲ ಹೇಗೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ಎಲ್ಲರೂ ಹಿಂದೆ ಆಗ ಆಟ ಆಡಿಸುವವರು ಕೊಡುವುದು ಅಷ್ಟೇ ಅಲ್ಲ. ಹೌದು. ಆದ್ರೂ ಕಲಿಬೇಕಂತ ಹೇಳುವ ಉದ್ದೇಶಕ್ಕೆ ಅವರಿಗೆ ಜನ ಸ್ವಯಂ ಸಿಗುವ ಹಾಗಿಲ್ಲ, ಸಿಕ್ಕೊಂಡಿರ್ಲಿಲ್ಲ. ಹಾಗೆಲ್ಲ ಹೋಗಿ ನಾನು ಚೌಕಿ ಕೆಲಸ ಮಾಡಿದ್ದೇನೆ, ರಂಗಸ್ಥಳಕ್ಕೆ ಕಂಬ ಹಾಕಲಿಕ್ಕೆ ಹೊಂಡವು ಸಮೇತ ಮಾಡಿದ್ದೇನೆ. ಮರ ದಿವಸ ಬಂದು ಅವರ ಮನೆಯಲ್ಲಿ ಡ್ರೆಸ್ ಒಣಗಿಸಿ ಇಟ್ಟು ಬಂದುಕೊಂಡಿದ್ದೆ. ಆದ್ರೂ ಅವರು ಕೆಲವು ಸಲ ಅವರಿಗೆ BP ಎಲ್ಲ ಇತ್ತು, ಕೆಲವು ಸಲ ನನ್ನ ಜೋರು ಮಾಡಿದ್ದುಂಟು, ಜೋರು ಮಾಡಿದ್ದುಂಟು. ಹೌದು. ಆಗ ನನ್ನನ್ನು ಜೋರು ಮಾಡಿಕೊಂಡಿದ್ದಾಗ ಇವತ್ತೆಲ್ಲ ಜೋರು ಮಾಡಿದ್ರೆ ಮರ ದಿವಸ ಒಬ್ಬ ವ್ಯಕ್ತಿ ಬರ್ಲಿಕ್ಕಿಲ್ಲ. ಯಾಕೆಂದ್ರೆ ಕಲಿಬೇಕು ಅನ್ನುವಂತ ಜೋರು ಮಾಡಿದ್ದು ಅಂತ ಹೇಳಿದ್ರೆ ಕ್ರಮ ತಪ್ಪಿಯಲ್ಲ. ಹೌದು, ತಿದ್ದಿತ್ತು ಹೇಳುವ ಲೆಕ್ಕ. ಗುರುಗಳೇ, ಒಂದು ಜಿಜ್ಞಾಸೆ. ಈಗ ಬಲಿಪನಾರಾಯಣ ಭಾಗವತರೊಟ್ಟಿಗೆ ನೀವು ತಿರುಗಾಟ ಮಾಡಿದವರು. ನಿಮ್ಮ ಪದ್ಯದ ಶೈಲಿಯಲ್ಲಿಯೂ ಕೂಡ ತುಂಬಾ ಹಳೆ ಕ್ರಮ ಹೋಲುವುದಿದೆ. ಹೊಸ ರಾಗಗಳನ್ನು ನೀವು ಬಳಸಿದ್ರೂ ಕೂಡ ಹಳೆ ಕ್ರಮಕ್ಕೆ ಹೆಚ್ಚು ಒತ್ತು ಕೊಡುವುದು. ಮತ್ತು ನೀವು ಹಳೆಯ ಭಾಗವತರು ಆಡಿಸಿಕೊಂಡಿದ್ದಂತಹ ಕೆಲವು ಕ್ಲಿಷ್ಟಕರ ಪ್ರಸಂಗಗಳು ಅಂತ ಏನಿದ್ದಾವೆ, ಈಗ ಉದಾಹರಣೆಗೆ ದುಶ್ಯಾಸನ ವಧೆಯಂತಹ ಪ್ರಸಂಗಗಳನ್ನು ನೀವು ಆಡಿಸುವುದನ್ನು ನಾವು ಕಂಡಿದ್ದೇವೆ. ಈಗ ಒಂದು ಪ್ರಶ್ನೆ ಹುಟ್ಟಿಕೊಳ್ಳುವುದು, ಇತ್ತೀಚೆಗಿನ ಎಲ್ಲರೂ ಇಳಿ ಶ್ರುತಿಯಲ್ಲಿ ಹಾಡುವ ಭಾಗವತರ ಸಂಖ್ಯೆ ಹೆಚ್ಚಾಗುತ್ತಾ ಇದೆ. ನೀವೆಲ್ಲ ಕಪ್ಪು 3 ಬಿಳಿ 5ರವರೆಗೆ 7 ಶ್ರುತಿಯಲ್ಲಿ ಹಾಡಿಕೊಂಡಿದ್ದವರು. ಯಕ್ಷಗಾನಕ್ಕೆ 7 ಶ್ರುತಿ ಮುಖ್ಯವೋ ಇಳಿ ಶ್ರುತಿ ಮುಖ್ಯವೋ? ಯಕ್ಷಗಾನ ಗಂಡು ಕಲೆಗೆ ಚಂದ 7 ಶ್ರುತಿ ಆದ್ರೆ ಚಂದ. ಒಂದು ಇಳಿ ಶ್ರುತಿ ಆದರೂ ಅದನ್ನು ಚಂದ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲು ಈಗ ನಮ್ಮ ಹಿರಿಯರು ಯಾರು ಮಂಡೆಚ್ಚರು ಅವರು ಇಳಿ ಶ್ರುತಿಯಲ್ಲೇ ಹೇಳಿಕೊಂಡಿದ್ರು. ಆದ್ರೆ ಅವರು ಈ ಅಗ್ರಮಾನ್ಯಗಳ ಪಂಕ್ತಿಯಲ್ಲೇ ಬಂದವರು. ಆಟ ಆಡಿಸುವ ಕ್ರಮ ಅದು ಇದೆಲ್ಲ ಚೆನ್ನಾಗಿ ಗೊತ್ತಿತ್ತು. ಹಳೆಯ ಶೈಲಿಯಲ್ಲಿ ಅಥವಾ ಬಲಿಪರ ಶೈಲಿ ಅಂತ ಹೇಳುದಿದ್ರೆ ರಾಗಗಳ ಬಳಕೆ ನಾವು ಬಹಳ ಕಡಿಮೆ ಕಾಣುತ್ತೇವೆ. ಅದರಲ್ಲಿ ಈಗ ಅಲ್ಲ, ಈ ರಾಗಗಳ ಬಳಕೆ ಹೆಚ್ಚಾದ ಹಾಗೆ ಭಾವನೆಗೆ ಪುಷ್ಟಿ ಅಂತ ಹೇಳ್ತಾರೆ. ಹೊಸ ಹೊಸ ರಾಗಗಳನ್ನು ಹಾಕಿದರೆ ಈಗ ದುಃಖ ರಸಕ್ಕಾಗಲಿ ಭಾವನೆಗಳು ಬರುವುದು ಅಂತ. ರಾಗಕ್ಕೂ ಭಾವನೆಗೂ ಸಂಬಂಧ ಇದೆಯೇ ಅಂತ ಒಂದು ಪ್ರಶ್ನೆ. ಈಗ ರಾಗ, ಕೆಲವೊಂದು ರಾಗಗಳು ಭಾವನೆಗೆ ರಾಗಗಳ ವ್ಯತ್ಯಾಸ ಆಗ್ತದೆ. ಈಗ ಮೊದಲು ಒಂದು ಉದಾಹರಣೆಗೆ ಮಾಘದ ವಧೆ ಪ್ರಸಂಗದಲ್ಲಿ ಮಾಘದ ಈ ಬ್ರಾಹ್ಮಣರ ವೇಷದಲ್ಲಿ ಬಂದ ಕೃಷ್ಣ ಭೀಮ ಅರ್ಜುನರನ್ನು ನೋಡಿ ಕೌಳಿಕರ ಕಂಡೆದ್ದು ಮಗದ ನೃಪಾಲ ಮಧುವರ್ಕಾದಿ ಇತ್ಯಾದಿಗಳನ್ನು ಉಂಟಲ್ಲ, ಇವನಲ್ಲೇ ಅವರು ಯಾರು ಎಂಬುದಾಗಿ ಇವರ ಅಂತ ಸಂಶಯ ಬಂದು ಎಲ್ಲ ತರ್ಕಿಸಿಕೊಂಡ ಮೇಲೆ ನಿರ್ಣಯಕ್ಕೆ ಬಾರದಿರುವಾಗ ಪ್ರಶ್ನಿಸ್ತಾನೆ. ಯಾಕೆಂದ್ರೆ ರಾಜನಾದಂತ ಒಂದು ವ್ಯಕ್ತಿ ಪ್ರಶ್ನಿಸುದು, ನೀವು ಯಾರು? ಆಗ ಇದ್ದ ಕ್ರಮಕ್ಕೂ ಈಗ ಅದನ್ನು ರಾಗ ಒಳ್ಳೆದುಂಟಂತ ಹೇಳಿ ಮಾಂಡ ರಾಗದಲ್ಲಿ ಹೇಳ್ತಾರೆ. ಹೌದು, ರಾಗ ಒಳ್ಳೆದುಂಟು, ಭಾವನೆಗೆ ಧಕ್ಕೆ. ಈಗ ಒಬ್ಬನನ್ನು ನಾವು ರಾಜನಾದ ನಾವು ಅದನ್ನೊಂದು ಚಿಂತನೆ ಮಾಡಿಸಬಹುದು. ಯಾರು ನೀನು ಅಂತ ಹೇಳಿ ಕೇಳೋದಕ್ಕೂ ಯಾರು ನೀನು ಅಂತ ಹೇಳೋದಕ್ಕೂ ವ್ಯತ್ಯಾಸ ಉಂಟು. ಆ ಧ್ವನಿಯ ಏರಿಳಿತದಲ್ಲಿ ವ್ಯತ್ಯಾಸದ ಬಂದ ಕೂಡಲೇ ಭಾವನೆ ಹೋಯ್ತು. ಮತ್ತೆ ಈಗಿನ ಕಾಲಮಿತಿಯ ಬಗ್ಗೆ ಒಂದು ಹೇಳದಿದ್ರೆ ಎಲ್ಲ ತಿಳಿದವರೇ ಒಂದು ಶಬ್ದ ಹೇಳಿದ್ರೆ 1 ದಿವಸ 2 ದಿವಸ ಮಾತಾಡುವಷ್ಟು ಸಾಮರ್ಥ್ಯ ಉಳ್ಳವರೇ, ಎರಡು ಮಾತಿಲ್ಲ. ಆದರೆ 4 ಗಂಟೆ ಪ್ರಸಂಗವನ್ನು ಕಾಲಮಿತಿ ಅಂತೇಳಿ 2 ಗಂಟೆಗೆ ಅಳವಡಿಸಿದಾಗ ಎಲ್ಲಾ ಅರ್ಥಧಾರಿಗಳಿಗೂ ಗೊತ್ತುಂಟು 2 ಗಂಟೆಯಲ್ಲಿ ಮುಗಿಬೇಕು ಅಂತ. ಪೀಠಿಗೆಯವನೇ 1/4 ಗಂಟೆ ಮಾತಾಡುವಂತದ್ದು. ಮತ್ತೆ ಇದು ನನ್ನ ಅನುಭವದಲ್ಲಿ ಬಂದದ್ದು, ನಾನು ಪದ್ಯಕ್ಕೆ ಕೂತಿರುವಾಗ ಬಂದದ್ದು. ಹೌದು, ಪೀಠಿಗೆಯಲ್ಲಿ ಅಷ್ಟು ಹೊತ್ತು ಮಾತಾಡಿದ ವ್ಯಕ್ತಿ ಮತ್ತೆ ಗಡಿಯಾರ ತೋರಿಸಿದ್ದು ಗಂಟೆಗೆ 8 ಬಂತು ನನಗೆ. ಈ ಇಂಥದ್ದೆಲ್ಲ ಬಂದು ಅಲ್ಲಿ ಯಾಕೆ ಹಾಗೆ ಬರ್ತದೆ ಅಂತ ಹೇಳಿದ್ರೆ ಸ್ವಯಂ ಪ್ರತಿಷ್ಠೆ. ನನ್ನ ಅರ್ಥ ಹೀಗಾಗಬೇಕು. ಅವರೇ ಭಾಷಣ ಮಾಡುವಾಗ ಹೇಳ್ತಾರೆ, ನಾವು ಅದನ್ನು ಸರಿಯಾಗಿ ಹೋಗುವ. ಯಾರು ನಾವು? ಯಾರು ಬೆಕ್ಕಿಗೆ ಗಂಟೆ ಕಟ್ಟಿದ್ದಾರೆ, ಯಾರು ಕಟ್ಟೋದು? ಇದನ್ನು ಸಹ ಯಾವಾಗ ತಿದ್ದಿಕೊಳ್ತಾರೆ, ಯಾರೇ ಆಗಿದೆ, ನಾನಾದ್ರೂ ಖಂಡಿತ ಸರಿ ಆಗ್ತದೆ. ಅದಲ್ಲದಿದ್ರೆ ಅಲ್ಲಿ ಯಾರಾದ್ರೂ ಬಲಿಭಾಷೆ ಆಗುದು ಯಾರು?
ಯಾರಾದ್ರೂ ಸದ್ಯ ಕಲ್ತು ರಂಗಕ್ಕೆ ಬಂದಂತ ಒಂದು ಅರ್ಥಧಾರಿಯ ಅವ ಯಾರಾದ್ರೂ ಬಲಿಪಶು ಆಗದ. ಅವ ಹೇಳುದು 4 ಶಬ್ದ ಆದ್ರು ನಿಮ್ಮಿಂದಾಗಿ ತಡ ಆಯ್ತು, ಕೊನೆಗೆ ಬಲಿಪಶು ಅವ. ಹೌದು. ನಾನೊಮ್ಮೆ ರಾಮನ ವೇಷ ಮಾಡಿದ ನನಗೆ ಈಗಲೂ ನೆನಪುಂಟು. ಆಗ ನಾನು ಕಲ್ತ ಸಮಯದಲ್ಲಿ ಆಗ ನನಗೆ ದಿಂಗಿಣ ಹಾಕುವ ಒಂದು ಹುಚ್ಚು ಜೋರಿತ್ತು. ಹೌದು. ನಾನು ಆವತ್ತು ಹಲ್ಲಿಗೂ ಹರಿದ್ದೇನೆ, 100ರ ಮೇಲೆ ಹರಿದ್ದೇನೆ. ಆಗ ಲೆಕ್ಕ ಮಾಡೋದು ಎಷ್ಟು ಹರಿದ್ದೇನೆ ನಾನು. ಹೌದು. ಆಟ ಎಲ್ಲ ಕಳೆದು ನೆಡ್ಲೆ ನರಸಿಂಹ ಭಟ್ರ ಹತ್ರ ಕೇಳಿದೆ ನಾನು ಹೇಗಾಗಿದೆ ಅಂತ. ಆಗ ಕೇಳಿದರು ಅವರು, ನನ್ನ ಹತ್ರ ಕೇಳಿದ್ರು, ನೀನು ಎಂತ ವೇಷ ಮಾಡಿದ್ದು? ನಾನು ರಾಮ ಮಾಡಿದ್ದು. ಇವತ್ತಿನ ಆಟದಲ್ಲಿ ರಾಮ ಇತ್ತು ಅವಾಗ ಹೇಳಿದ್ರು. ನನಗೆ ಆಗದ ಅರ್ಥ ಆಗ್ಲಿಲ್ಲ ಯಾಕೆ ಹೇಳಿದ್ದು ಅಂತ ಹೇಳಿ. ಮತ್ತೆ ಸ್ವಲ್ಪ ಹೊತ್ತು ಕಳೆದು ಕೇಳಿ, ಅದು ಯಾಕೆ ನೀವು ಹಾಗೆ ಕೇಳಿದ್ದು ಅಂತ ಹೇಳಿ ನನಗೆ ಗೊತ್ತಾಗ್ಲಿಲ್ಲ ಹೇಳಿದ್ರು. ಆಗ ಹೇಳಿದ್ರು, ನಿನಗೆ ಹಾರ್ಲಿಕ್ಕೆ ಕೂಡ್ತದೆ, ರಾಮ ಹಾರಬಾರ್ದು. ಸರಿ. ಅಭಿಮನ್ಯುವಿನ ವೇಷ ಬಬ್ರುವಾನ್ನ ವೇಷ ಎಲ್ಲ ಒಂದೇ ಕ್ರಮ ಆದ್ರೂ ಕೂಡ, ಕಟ್ಟುದು ಮೇಕಪ್ ಎಲ್ಲ ಒಂದೇ ರೀತಿ ಆದ್ರೂ ಕೂಡ, ಅಭಿಮನ್ಯುವಿಗೂ ಬಬ್ರುವಾನ್ನಿಗೂ ಕೆಲಸದಲ್ಲಿ ವ್ಯತ್ಯಾಸ ಬೇಕಾದ್ರೆ ಅದು ಚಿತ್ರಣ. ಅದು ಚಿತ್ರಣ. ಅವರ ಹಿಮ್ಮೇಳಕ್ಕೆ ಅಂತ ಈಗ ನರಸಿಂಹ ಭಟ್ರ ಹಿಮ್ಮೇಳಕ್ಕೆ, ನಾರಾಯಣ ಭಟ್ರ ಹಿಮ್ಮೇಳಕ್ಕೆ, ನಾಯ್ತೋಡು ಮಾಧವ ಭಟ್ರ ಹಿಮ್ಮೇಳಕ್ಕೆ, ನನ್ನ ಗುರು ಏರಿಕಳದವರ ಹಿಮ್ಮೇಳಕ್ಕೆ, ಮಾಂಬಾಡಿ ಇವರ ಸುಬ್ರಹ್ಮಣ್ಯ ಭಟ್ರ ಹಿಮ್ಮೇಳಕ್ಕೆ ಎಲ್ಲ ನಾನು ವೇಷ ಮಾಡಿದ್ದೇನೆ. ಪುಂಡಿಕಾಯಿ ಕೃಷ್ಣ ಭಟ್ರ ಚೆಂಡೆಗೆ ವೇಷ ಮಾಡಿದ್ದೇನೆ. ಇವರದ್ದೆಲ್ಲ ಮೈನ್ ವೇಷಕ್ಕೆ ಮಾತ್ರ 3 ದಸ್ತು ಕೊಟ್ಟದಷ್ಟೇ ಪದ್ಯದಡಿಯಲ್ಲಿ. ಈ ದೇವೇಂದ್ರ ಬಲ ಮಾಡಿದವನು 3 ದಸ್ತು ಕೊಡುವ ದಸ್ತು ಉಂಟು. ಇದು ಯಾಕೆ ನಾನು ಹೇಳಿದ್ರೆ ವ್ಯತ್ಯಾಸಗಳೇ ಈಗ ನಾಟ್ಯದಲ್ಲಿ ಉಂಟು, 3 ದಸ್ತು ಉಂಟು. ಅದು ಎಲ್ಲಿಗೆ ಯಾವ ವೇಷಕ್ಕೆ ಅಂತ ಹೇಳುವುದನ್ನು ಕೆಲವು ಜನ ಹೇಳಿಕೊಡುವವರಿಗೆ ಗೊತ್ತಿಲ್ಲ. ಭಾಗವತರಾಗಿ ಒಬ್ಬರನ್ನು ಮರೆಯುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಭಾಗವತ, ಮತ್ತು ವೇಷಧಾರಿಯಾಗಿ ನನಗೆ ನಾವೀಗ ಸಾಮಾನ್ಯ ಭಾಷೆಯಲ್ಲಿ ಹೇಳೋದಿದ್ರೆ ಒಂದು ಹೀರೋ ಅಂತ ಹೇಳುದಿದ್ರೆ ಯಾರನ್ನು ಹೇಳ್ಬೋದು? ಭಾಗವತಿಗೆ ಎಲ್ಲಿ ಹೇಳ್ತಿದ್ದಾರೆ ನನಗೆಲ್ಲ ಅವರು ಮೊದಲಿನ ಅಗ್ರವರ್ತಿಗಳೆಲ್ಲ ನನಗೆ ಮೆಚ್ಚುಗೆಯವರಿಗೆ. ಈಗ ಬಲಿಪರಾಗಲಿ, ಮಂಡೆಚ್ಚರಾಗಲಿ, ಮತ್ತೆ ಈಗ ನಮ್ಮ ಹೊಳ್ಳರು ಮಧ್ಯಾಹ್ನ ಗಣಪಣ್ಣ ಎಲ್ಲ, ತೆಂಕಬೈಲು, ಕುರಿಯ ಗಣಪತಿ ಶಾಸ್ತ್ರಿಗಳು, ಇವರೆಲ್ಲ ಮೆಚ್ಚುಗೆಯವರಿಗೆ. ಮತ್ತೆ ವೇಷದಲ್ಲಿಯೂ ಹಾಗೆ ನನ್ನ ಗುರುಗಳು ಕರ್ಗಲ್ಲು, ಗೋವಿಂದ ಭಟ್ರು, ಮತ್ತೆ ಈಗ ಶೀನಪ್ರೈಗಳು, ಬಣ್ಣದ ಮಾಲಿಂಗ, ಚಂದ್ರಗಿರಿ ಅಂಬು, ಇವರದ್ದೆಲ್ಲ ನಾನು ಮೇಳಕ್ಕೆ ಸೇರಿದ ಸಮಯ ಚಂದ್ರಗಿರಿ ಅಂಬು, ಬಣ್ಣದ ಮಾಲಿಂಗ ಅವರು ರಿಟೈರ್ಡ್ ಪೋಸ್ಟ್. ಆಗ ಅವರ ವೇಷ ಅಂತ ಹೇಳಿ ನಮಗೆ ಗೊತ್ತಿದ್ರು, ದಿತ್ತಕ್ಕಿಂತಲ್ಲಿ ನಮಗೆ ಒಮ್ಮೆ ಹಾರ್ಟ್ ಅಟ್ಯಾಕ್ ಆದಾಗ ಅಂತ ವೇಷ. ಒಂದು ಅಟ್ಟಾಸು ಯಾವ ರೀತಿ ಬರ್ತದೆ ಅದೇ ರೀತಿ ಮಾತು ಬರ್ತದೆ. ಈಗಿನ ಪ್ರಕೃತ ಈಗ ನಾನು ಕಂಡಂತೆ ಹೌದು, ಅಟ್ಟಾಸು ಮತ್ತು ಅದೇ ಆ ಕರ್ಕಶದಲ್ಲಿ ಮಾತನಾಡುವ ಕಂಡದ್ದು ನಾನು ಇಬ್ಬರಲ್ಲಿ. ಯಾರಿಗೂ? ಒಂದು ಧರ್ಮಸ್ಥಳ ಗೋಪಾಲ್ ಭಟ್ರು, ಮತ್ತೊಂದು ಎಡನೀರು ಹರಿ ಎಡನೀರು. ಅದ ಅಟ್ಟಾಸು ಕೊಟ್ಟು ಅದೇ ಕ್ರಮದಲ್ಲಿ ಮಾತಾಡ. ಒಂದು ವೇಷದಲ್ಲಿ ಹಾಗೆ ಗುಂಡಿ ಮಜಲ್ ಗೋಪಾಲನ ಮೊದಲಿನದ್ದು ಎಂತ ಅವರ ಒಂದು ಅಶ್ವತ್ಥಾಮ, ಒಂದು ಅಭಿಮನ್ಯು. ನಿಮಗೆ ಮೇಳದ ತಿರುಗಾಟ ಒಟ್ಟಿಗೆ ಜೊತೆ ತಿರುಗಾಟ ಉಂಟು ನಿಮಗೆ. ನೀವು ಪೌರಾಣಿಕ ಪಾತ್ರಗಳು ಮತ್ತೆ ಪೌರಾಣಿಕ ಪ್ರಸಂಗಗಳನ್ನ ಆಡಿಸುವಲ್ಲಿ ನೀವು, ಆದ್ರೆ ಮತ್ತೆ ದೇಂತರ್ಕ ಮೇಳಕ್ಕೆ ಬಂದಾಗ ನೀವು ತುಳು ಪ್ರಸಂಗಗಳಲ್ಲಿ ಕೂಡ ವೇಷ ಮಾಡಿದ್ದು. ತುಳು ಪ್ರಸಂಗದಲ್ಲಿ ಮಾಡುವುದಿಲ್ಲ ಅಂತ ಹೇಳಿ ನಾನು ಹೇಳಿದ್ದೆ. ಆದ್ರೆ ಮೇಳದ ಯಜಮಾನರ, ಭಾಗವತರ ಹಾಗೂ ನಮ್ಮ ಕೆಲವು ಒಡನಾಡಿಗಳ ಒಂದು ಒತ್ತಾಯಕ್ಕೆ ಕೆಲವು ವೇಷ ಮಾಡಿದ್ದು ಉಂಟು, ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಸಾಧ್ಯ ಇಲ್ಲ. ಆದ್ರೂ ಚಾರಿತ್ರಿಕ ಪ್ರಸಂಗಗಳಲ್ಲಿ ನೀವು ಕಾಣಿಸಿಕೊಂಡು, ಅದರಲ್ಲಿ ಉದಾಹರಣೆಗೆ ದೇಂತರ್ಕ ಮೇಳ ಜಯಬೇರಿ ಬಾರಿಸಿದಂತಹ ಛತ್ರಪತಿ ಶಿವಾಜಿ, ಅದಲ್ಲಿ ವೇಷ ಮಾಡಿದ್ದಾರೆ. ಹೌದು. ಗುರುಗಳೊಂದು ನೇರ ಪ್ರಶ್ನೆ, ಇದು ಕೇವಲ ನನ್ನ ಪ್ರಶ್ನೆ ಅಲ್ಲ, ಹಲವಾರು ನಿಮ್ಮ ಅಭಿಮಾನಿಗಳ ಪ್ರಶ್ನೆ ಕೂಡ. ಇತ್ತೀಚೆಗೆ ನಡೆಯುವಂತಹ ದೊಡ್ಡ ದೊಡ್ಡ ಆಟಕೂಟಗಳಲ್ಲಿ ಉಂಡೆ ಮನೆ ಕೃಷ್ಣ ಭಟ್ರು ಕಾಣ್ತಾ ಇಲ್ಲ, ಯಾಕೆ? ಅದು ನಾನೀಗ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ನನಗೆ ನನ್ನ ಹಿರಿಯವರು ಹೇಳಿದ ಒಂದು ಮಾತುಂಟು, ಇರುವ ಸತ್ಯವನ್ನು, ಇರುವ ನ್ಯಾಯವನ್ನು, ಇರುವ ಧರ್ಮವನ್ನು ಯಾವ ಸಭೆಯಲ್ಲಿ ಆದರೂ ಸಭಾ ಮರ್ಯಾದೆಗೆ ಕೊರತೆ ಆಗದ ಹಾಗೆ ಮಾತಾಡಬಹುದು ಅಂತ ಹೇಳಿದ್ದುಂಟು. ಅದನ್ನು ನಾನು ಪಾಲಿಸಿಕೊಂಡು ಬಂದಿದ್ದೇನೆ. ನನ್ನದು ತಪ್ಪಾದ್ರೆ ನನಗಿಂತ ಎಷ್ಟೋ ಸಣ್ಣ ಹೇಳಿದ್ರು ಸ್ವೀಕಾರ ಮಾಡ್ತೇನೆ,
ಅದೇ ರೀತಿ ನನಗಿಂತ ಎಷ್ಟೇ ಹಿರಿಯವನಾದ್ರೂ ಕೂಡ ತಪ್ಪಾದ್ರೆ ಹೇಳ್ತೇನೆ. ಅದು ಇರಬಹುದು. ನೇರ ಅವರೇ ಹೇಳಿದ್ದಕ್ಕೆ ತಲೆ ಆಡಿಸುವುದಿಲ್ಲ ಅಂತ ಹೇಳುವ ಕಾರಣಕ್ಕೆ ನನ್ನನ್ನು ದೂರ ಇಟ್ಟದ್ದಿರ್ಲಿಕ್ಕೂ ಸಾಕು. ನನಗೆ ನನ್ನನ್ನು ದೂರ ಇಟ್ಟದ್ದಲ್ಲಿ ನನ್ನಲ್ಲಿರುವಂತಹ ಯಾವುದೇ ಒಂದು ವಿದ್ಯೆಯನ್ನು ಕರಗಿ ಹೋಗುವುದಿಲ್ಲ. ನನಗೊಂದು ಸಂತೋಷ ಅಂದ್ರೆ ನನ್ನ ಹತ್ರ ಕಲ್ತ ಮಕ್ಕಳಾಗಲಿ ಈಗ ಲೆಕ್ಕ ಆಗಿ ಒಂದು 100-500 ಜನ ಮೇಲೆ ಇದ್ದಾರೆ. ಈ ಇಷ್ಟು ಜನವೂ ಕೂಡ ಇದು ನನ್ನ ಶ್ರೀಮಂತಿಗೆ ಇದು ಯಾವುದಂದ್ರೆ, ನಾನು ನನ್ನ ಚಪ್ಪಲ ತೆಗೆದಿಟ್ಟರು ಕೂಡ ತಲೆಯಲ್ಲಿ ಹೊತ್ತುಕೊಂಡು ಮನಪೂರ್ವಕ ಹೋಗುವ ಶಿಷ್ಯರೇ ನನ್ನಲ್ಲಿರುವಂಥದ್ದು. ಇದಕ್ಕಿಂತ ದೊಡ್ಡ ಸಂಪಾದನೆ ನಾನು ಬೇರೆ ಪಡೀಲಿಲ್ಲ. ಇವತ್ತಿನವರೆಗೆ ಕ್ಲಾಸ್ ಮಾಡಿದ್ದೇನೆ, ಭಾಗವತಿ ಕ್ಲಾಸ್ ಮಾಡಿದ್ದೇನೆ, ವೇಷದ ನಾಟ್ಯ ಕ್ಲಾಸ್ ಮಾಡಿದ್ದೇನೆ. ನನಗೆ ಇಷ್ಟು ಅಂತ ಹೇಳಿ ಹೇಳಿಲ್ಲ. ಕೊಟ್ಟದ್ದನ್ನು ತಕೊಂಡು ಬಂದಿದ್ದೇನೆ. ಒಂದು ಕಡೆಯಲ್ಲಿ ಹೋಗಿ ಕ್ಲಾಸ್ ಮಾಡಿ ಬರುವಾಗ ಗಾಡಿಗೆ ಪೆಟ್ರೋಲ್ ಬರುವಾಗ ಹಾಕುವುದು ಅಂತ ಹೇಳಿ ಹೋಗುವಾಗಲೇ ರಿಸರ್ವ್ನಲ್ಲಿ ಇತ್ತು. ಬರ್ಲಿಕ್ಕೆ ಸಾಲದು, ಸ್ವಲ್ಪ 1 ಕಿಲೋಮೀಟರ್ ವರೆಗೆ ಅದು ಖಾಲಿ ಆಯ್ತು. ಆವತ್ತು ಅವರು ನನಗೆ ಪೇ ಮಾಡಲಿಲ್ಲ. ಗಾಡಿಯಲ್ಲಿಟ್ಟು ನಾನು ನಡ್ಕೊಂಡು 12 ಕಿಲೋಮೀಟರ್ ನಾನು ಬರುವಲ್ಲಿಗೆ ಹೆಚ್ಚು ಕಡಿಮೆ 11-12 ಕಿಲೋಮೀಟರ್ ಬಂದಿದ್ದೇನೆ. ಅಷ್ಟಾಗುವಾಗ ಸರಣ ಬೆಳಿಗ್ಗೆ ಆಗಿಕೊಂಡು ಬಂದಿದೆ. ಬೆಳಗ್ಗಿನ ಜಾವದಲ್ಲಿ ಬೇರೊಂದು ಕಡೆಗೆ ಹೋಗುವ ಜನ ಕಾರಿನಲ್ಲಿ ಬರುವಾಗ ನನ್ನ ಸ್ಟೂಡೆಂಟ್ ಆ ಜನ ಕಂಡು ನಿಲ್ಲಿಸಿ ಮಾತನಾಡುವಾಗ ಅದು ಹೀಗೆ ಸರಿ ಬೇಸರ ಆಯ್ತು ಅವರಿಗೆ. ಮತ್ತೆ ಅವರು ಮತ್ತೆ ಇದ್ದದ್ದು ಎಷ್ಟು 4 ಕಿಲೋಮೀಟರ್ ಇದ್ದದ್ದು. ನನ್ನ ಮನೆಗೆ ಬಂದು ಅವ್ರು ಬಿಟ್ಟು ಹೋದ್ರು. ಶಿಷ್ಯರು ಒಳ್ಳೇದಾಗಬೇಕು ಅಂತ ಹೇಳಿ ನಾನು ನನ್ನನ್ನು ನನಗೆ ಸಿಕ್ಕುವುದನ್ನು ಬಿಟ್ಟಿದ್ದೇನೆ. ನಾನು ಸಿಗ್ಬೇಕು ಅಂತ ಬಯಸಲೇ ಇಲ್ಲ. ಮತ್ತೆ ಶಿಷ್ಯನಿಂದಾಗಿ ನಾನು ಬಯಸಿದ್ದು ಅವ ಒಳ್ಳೆ ಒಬ್ಬ ಕಲಾವಿದ ಅಂತ ಹೇಳುವುದನ್ನು, ಅವನ ಒಳ್ಳೆ ಒಂದು ನಿಷ್ಠಾವಂತ ವ್ಯಕ್ತಿ ಎನ್ನುವುದನ್ನು 10 ಜನ ಕೇಳಬೇಕೆಂಬುದನ್ನು ಬಯಸಿದ್ದೇನೆ ಹೊರತು ಅವನ ದ್ರವ್ಯವನ್ನು ಮತ್ತೊಂದು ಅವ ಇಷ್ಟು ಕೊಡಬೇಕು ನನಗೆ ನಾನು ಬಯಸಿದವಲ್ಲ. ನನ್ನನ್ನು ಕರ್ಕೊಂಡು ಹೋಗ್ಬೇಕು, ಮತ್ತೆ ಹೋಟೆಲಿನಲ್ಲಿ ಬಿಲ್ಲು ಕೊಡಬೇಕು, ಈ ಕಾರಣಕ್ಕೆಲ್ಲ ಬೇಕಾಗಿ ಭಾರಿ ಒಳ್ಳೆದೇ ಆಗಿದೆ ನಿನ್ನದು ಹೇಳುವುದಿಲ್ಲ, ಹೇಳುವುದು ಇಲ್ಲ. ನಿಮ್ಮ ಶಿಷ್ಯಂದ್ರು ಈಗ ವೃತ್ತಿ ರಂಗಭೂಮಿಯಲ್ಲಿ ಯಾರಿದ್ದಾರೆ? ಇದ್ದಾರೆ, ಅದರ ಕೆಲವು ಜನರ ಹೆಸರು ಈಗ ನನಗೆ ನೆನಪುವುದಿಲ್ಲ. ಈಗ ಧರ್ಮಸ್ಥಳದಲ್ಲಿ ಬಣ್ಣ ಮಾಡಿಕೊಂಡಿದ್ದ ಮೀರ್ಕಾಲ ಮಾಧವ ನನ್ನ ಹತ್ರ ಕಲ್ತಿದ್ದಾನೆ. ಕಟೀಲು ಮಠದಲ್ಲಿರುವ ಹಾಸ್ಯಗಾರ ರವಿ ಒಳಕುಂಜ ಅವ ನನ್ನ ಹತ್ರ ಕಲ್ತದ್ದು. ನನಗೆ ಸಂಬಂಧ ಉಂಟು, ಕುಟುಂಬದಲ್ಲಿ ನನಗೆ ತಮ್ಮ ಆಗ್ತಾನೆ, ಅವ ನನ್ನ ಹತ್ರ ಕಲ್ತದ್ದು. ಈಗ ಸಂಟ್ಯಾರು ಸುಬ್ಬು ಅಂತ ಒಬ್ಬ ಇದ್ದಾನೆ. ಸಂಟ್ಯಾರು ಸುಬ್ಬು ಅಂತ ಅವ ನಮ್ಮ ಆರ್ಯಪ್ಪ ಮಯ್ಯರಲ್ಲಿ ಕ್ಲಾಸ್ ಆಗಿಕೊಂಡಿರೋ ಅಲ್ಲಿ ಕಲ್ತದ್ದವ. ಅವ ಈಗ ಯಕ್ಷಗಾನದಲ್ಲಿ ಇದನ್ನ ಮತ್ತೊಂದು ನನಗೆ ಹೆಗ್ಗಳಿಕೆ ಏನದ, ಅವ ಈಗ ನಾಟಕ ಎಲ್ಲ ಬರೆದು ನಾಟಕದಲ್ಲೆಲ್ಲ ಒಳ್ಳೆ ಹಾಸ್ಯವು ಮಾಡ್ತಾನೆ, ಅವರಿದ್ದಾನೆ. ಹಾಗೆ ಕೆಲವು ಜನ ಈ ಹೆಸರು ಹೇಳುವಾಗ ಕೆಲವು ಜನ ಬಿಟ್ಟು ಹೋಗಿರುವುದಾ, ಇದೇ ನಾನು ಹಾಗೆ ಹೇಳಿದಲ್ಲಿಗೆ. ಈಗ ಹೆಸರು ಕೆಲವೊಂದು ಬಿಟ್ಟು ಹೋದ್ರು ಯಾವನ್ನೇ ಶಿಷ್ಯರು ನನ್ನ ಹೆಸರು ಬಿಟ್ಟಿದ್ದಾರೆ ಅಂತ ಹೇಳಿ ಹೇಳಲಿಕ್ಕಿಲ್ಲ. ಅದು ನನ್ನ ದೊಡ್ಡತನ. ಮೇರು ಶಿಖರ ಶೇಣಿ ಗೋಪಾಲಕೃಷ್ಣ ಭಟ್ಟರೊಂದಿಗೆ ನಿಮ್ಮ ಒಡನಾಟ ಉಂಟು. ಹೇಗಿತ್ತು? ನಮ್ಮಲ್ಲಿ ಒಳ್ಳೆ ನಮ್ಮ ಒಂದು ಕುಟುಂಬದ ಲೆಕ್ಕದಲ್ಲಿ ಅಜ್ಜ ಮೊಮ್ಮಗ ಅಂತ ಹೇಳಿ ಆಗಿತ್ತು. ಮತ್ತೆ ಪಂಚವಟಿ ಅತಿಕಾಯ ಕಾಳಗ ಪ್ರಸಂಗ ಇತ್ತು. ಈ ನಮ್ಮ ಬಜೆಟ್ ಅಗಲ್ಪಡಿಯಾಸ ಇತ್ತು. ಅವತ್ತು ನಾನು ಖರಾಸುರ ಹೇಳುವಾಗ ಯಾವುದೋ ಒಂದು ಸಂಸ್ಕೃತದ ಒಂದು ವಾಕ್ಯ ಹೇಳಿದ್ದಾನೆ. ಆ ಅರ್ಥವನ್ನು ಅವರು ಕೇಳಿ ಆಮೇಲೆ ಮೊದಲೇ ಕಳೆದ ಮೇಲೆ ಹೇಳಿದರು ಆ ಶ್ಲೋಕ ಹೇಳಿದ್ದಕ್ಕೆ. ನೋಡು, ಖರಾಸುರ ವಿಷಯ ಬೇಕಾದ್ರೆ ಹೇಳದರ, ಅಷ್ಟೆಲ್ಲ ಸುಸ್ಪಷ್ಟವಾಗಿ ವಾಕ್ಯ ಎಲ್ಲ ಬೇಡ. ಅದು ಯಾಕೆ ಖರಾಸುರನಿಗೆ ಬೇಡ, ಅದು ಅತಿಕಾಯನವ ರಾವಣನವರೇ ಇದು ಪಾತ್ರ ಚಿತ್ರಣ ಅಂತ ಹೇಳಿ ಹೇಳಿದೆ. ಇವತ್ತು ದೂತ ಮಾಡಿದವನು ಹೇಳುದು ಶ್ಲೋಕ. ಇದು ಶೇಣಿಯವರೆಲ್ಲ ನನಗೆ ಹೇಳಿದ ಇದು ಆ ಪಾತ್ರ ಚಿತ್ರ ಅಂದ್ರೆ ಅವನಿಗೆ ಎಷ್ಟು ವಿದ್ಯೆ ಉಂಟು ಆ ಲೆಕ್ಕಾಚಾರದಲ್ಲೇ ಹೋಗ್ಬೇಕು. ಪಾತ್ರ ಮಾಡುವನಲ್ಲ, ಆ ಪಾತ್ರದ ಎಷ್ಟು ಕಲ್ತಿರ್ಬೋದು. ಒಬ್ಬ ದೂತನಿಗೆ ಎಷ್ಟು ಬೇಕು ಅಷ್ಟು ಬೇಕು. ವೇಷಧಾರಿಗಳಿಗೂ ಹೇಳುವುದನ್ನೇ ಪ್ರಧಾನವಾಗಿ ಹಿರಿಯವರ ಹತ್ರ ಅದನ್ನು ತಿಳ್ಕೊಂಡು ಮೊದಲಿನವರು ಹೇಗಿದ್ರು, ಈಗ ಹೇಗೆ ಮಾಡಬೇಕು, ಸಮಯ ಇದ್ರೆ ಹೇಗೆ, ಸಮಯ ಇಲ್ಲದೆ ಇದ್ರೆ ಹೇಗೆ, ಸಮಯದ ಅಭಾವ ಬಂದ್ರೆ ಹೇಗೆ ನಾವು ನಡ್ಕೊಳ್ಬೇಕು, ಎದುರು ವೇಷದ ಮಂತ್ರ ಹೇಗೆ ಮಾತಾಡಬೇಕು ಎಂಬುದನ್ನು ತಿಳ್ಕೊಂಡು ಅರಿತು ವ್ಯವಹರಿಸಿದ್ರೆ ಮಾತ್ರ ಅದು ಚಂದ ಆಗುತ್ತೆ. ಈಗ ಕೆಲವೊಂದು ಪ್ರಸಂಗಗಳಲ್ಲಿ ಪ್ರಸಂಗದ ನಡೆ ಹೀಗೆ ಇರ್ತದೆ. ಇದು ನನಗೆ ಬಲಿಪರು ಹೇಳಿದ ಒಂದು ಕ್ರಮ. ಪ್ರಸಂಗದ ನಡೆ ಹೀಗೆ, ಏನೋ ಒಂದು ಕಾರಣದಿಂದ ಸಮಯದ ಅಭಾವ ಇದ್ರೆ
ಆ ಪ್ರಸಂಗದ ನಡೆ ಹೇಗೆ ಹೋಗಬೇಕು, ಎಲ್ಲೆಲ್ಲೂ ಕತ್ತರಿಸುವುದಲ್ಲ, ಹೇಗೆ ಹೋಗ್ಬೇಕು. 1 ಗಂಟೆಗೆ ಮುಗಿಸಬೇಕು ಅಂತ ಹೇಳಿ ಆದ ಕೂಡಲೇ ದೇವೇಂದ್ರನಿಗೆ ಒಂದೇ ಪದ್ಯ ಕೊಟ್ಟು ಮುಗಿಸುವುದಲ್ಲ. ದೇವೇಂದ್ರನಲ್ಲಿ ಅದು ಒಟ್ಟೆಷ್ಟು ಪದ್ಯ ಉಂಟು, ಅಲ್ಲಿ ಆ ಪದ್ಯದಲ್ಲಿ ಎಷ್ಟು ಕಟ್ಟು ಮಾಡ್ಬೋದು, ಪ್ರಾಕೃತ ಪದ್ಯಕ್ಕೆ ಎಷ್ಟು. ಇದು ಹಾಗಲ್ಲ. ಈಗ ಕೆಲವೊಂದು ಇತ್ತೀಚೆಗೆ ಒಂದು ಆಟ ನೋಡಿದ್ದೇನೆ, ನಿಧಾನ ಪದ್ಯಗಳು ಯಾವುದೇ ಆ ಪ್ರಸಂಗದಲ್ಲಿ ಕಟ್ಟಿಲ್ಲ. 7 ಪದ್ಯಗಳೆಲ್ಲ ಕಟ್ಟು. ಕಾರಣ ಏನು? ಭಾಗವತನ ಕೊರತೆ ಇದೆ. ಭಾಗವತನಿಗೆ 7 ಪದ್ಯ ಹೆಚ್ಚು ಹೇಳಲಿಕ್ಕೆ ಆಗುದಿಲ್ಲ. ಮತ್ತೆ ಹೆಚ್ಚಿನ ಈಗ ನಾನು ನೋಡಿದ ಭಾಗವತರಲ್ಲಿ ನಿಧಾನ ಪದ್ಯಗಳು ಬಂದಾಗ ಅದನ್ನು ಬೇಕಾದಷ್ಟು ಹೇಳಿದ್ರು. 7 ಪದ್ಯ ಹೇಳಲಿಕ್ಕೆ ಆಗುವಾಗ ಕಷ್ಟ ಆಗ್ತದೆ. ಅದನ್ನು ಅಲ್ಲಿಂದಲೇ ಮುಗಿಸಿ 4 ಪದ್ಯ ಕೊಡುವಲ್ಲಿ 2 ಪದ್ಯ ಕೊಟ್ಟು ಮುಗಿಸಿ ಹೋದ್ರು. ಅದಕ್ಕೆ ನಿಧಾನ ಪದ್ಯ ಎಲ್ಲ ಉಂಟು, ಅದನ್ನು ಹೆಚ್ಚು ಹೆಚ್ಚು ಉದ್ದ 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 ಹೇಳಿ. ಮತ್ತೆ 7 ಪದ್ಯಕ್ಕೆ ಆ ಉದಾಹರಣೆಗೆ ಒಂದು 7 ಪದ್ಯ ಹೇಳಿ ಆಲಾಪನೆ ಆಯ್ತು. ಆಲಾಪನೆ ಆದ ಮೇಲೆ ಪುನಃ ಭಾಗವತರು ಅದಕ್ಕೆ ಆ ಹೂ ಅಂತ ಹೇಳಿದ್ರೆ ಅದು ಚಂದ ಕಾಣುವುದಿಲ್ಲ. ಅವನಿಗೆ ಆವತ್ತು ಯಾರೇ ಆಗಲಿ, ಒಬ್ಬ ದೇವರು ಯಾರೂ ಅಲ್ಲ. ಈಗ ಪದ್ಯ ನಾನು ಹೇಳ್ತೇನೆ, ಒಂದು ದಿವಸ ಸ್ವರ ಇಲ್ಲದಿರ್ಲಿಕ್ಕೂ ಸಾಕು, ಏನಾದರೂ ಕಾರಣದಿಂದ. ಆಲಾಪನೆ ಆದಲ್ಲಿಗೆ ಎತ್ತುಗಡೆ ಕೊಡಬೇಕು. ಅದು ಪುನಃ ಬಿಡು ಸೊ ಆಕೆ ಅರ್ಥ ಅದು ಯಾಕೆ, ಅದು ಅಗತ್ಯವಿಲ್ಲ ಅವಂದು. ಮತ್ತೆ ಎಡೆಯಲ್ಲಿ ಪುನಃ ಹುಯ್ ಅದ ಭಾಗವತರ ಸ್ಥಾನಕ್ಕೆ ಕೊರತೆ ಕಾಣ್ತದೆ, ಚಂದ ಕಾಣುವುದಿಲ್ಲ ಅದು. ಅವ ನಡೆಸುವವ ಭಾಗವತನ ಪ್ರಧಾನ ಮೈನ್ ಸ್ವಿಚ್ಚು. ಇದು ಹೇಗೆ ಅಂತ ಹೇಳಿದ್ರೆ ಮನೆಯ ಯಜಮಾನನೇ ಹುಚ್ಚನಾಗೆ ಆಗ್ತದೆ. ಮನೆ ಯಜಮಾನನೇ ಹುಚ್ಚನಾಗೆ ಆಯ್ತು. ಈ ರೀತಿ ಮಾತಾಡೋದಕ್ಕೆ ಜನರಿಗೆ ಆಗದೆ ಬರ್ತದೆ ಅಂತ. ಗುರುಗಳೇ, ಯಕ್ಷಗಾನಕ್ಕೆ ಹೊಸ ರಾಗಗಳ ಬಳಕೆಯ ಬಗ್ಗೆ ತುಂಬಾ ಜಿಜ್ಞಾಸೆಗಳಿದ್ದಾವೆ. ಈಗಿನ ಭಕ್ತಿ ಗೀತೆಯಲ್ಲಿ ಕೆಲವು ದಾಟಿಗಳನ್ನು ನೋಡಿ ಅದನ್ನು ಅನುಕರಣೆ ಮಾಡುವಂಥದ್ದು, ಇದು ಎಷ್ಟರ ಮಟ್ಟಿಗೆ ಸರಿ ಅಥವಾ ತಪ್ಪು ಅಂತ ನಿಮ್ಮ ವೈಯಕ್ತಿಕ ಜಿಜ್ಞಾಸೆ? ಆ ಭಾವನೆಗೆ ಅದು ಪೂರಕವಾಗಿ ಆ ರಾಗ ಬರ್ತದೆ ಅಂತ ಹೇಳಿ ಆದರೆ ಸರಿ. ಒಂದು ರಾಗಗಳಲ್ಲಿ ಮೇಲೆ ಸ್ಥಾಯಿಯಿಂದ ತಕೊಳ್ಳುವುದು, ಕೆಳಗಿನ ಸ್ಥಾಯಿಯಿಂದ ತಕೊಳ್ಳುವುದು ಅಂತ ಹೇಳಿ ಬೇರೆ ಬೇರೆ ಉಂಟು. ಕೆಲವುದು ಈಗಿನ ರಾಗಗಳು ಆ ಯಕ್ಷಗಾನಕ್ಕೆ ಅದು ಸೆಟ್ ಆಗುವುದಿಲ್ಲ. ರಾಗ ಒಳ್ಳೆಯದು ಅಲ್ಲ ಅಂತ ಹೇಳುದಿಲ್ಲ ನಾನು. ಈಗ ಹಾಸ್ಯಕ್ಕೋ, ರೌದ್ರಕ್ಕೋ, ಶೃಂಗಾರಕ್ಕೆ, ಕರುಣಾರಸಕ್ಕೆ ಇತ್ಯಾದಿ ಬೇರೆ 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 ರಾಗಗಳು ಉಂಟು. ಈಗ ಸಿನಿಮಾದ ಪದ್ಯವನ್ನು ಹಾಕ್ತಾರೆ. ಸಿನಿಮಾದ ಪದ್ಯ ರಾಗ ಒಳ್ಳೇದೆ, ರಾಗ ಒಳ್ಳೇದಲ್ಲ ಅಂತ ಹೇಳೋದಲ್ಲ. ಆ ಸಿನಿಮಾದ ಪದ್ಯದ ಆ ರಾಗ ಹೋಗುವ ಕ್ರಮ, ಅದರ ಆ ಏರಿಳಿತಗಳು ಇಲ್ಲಿ ಸೆಟ್ ಆಗ್ತದಂತ ಇಲ್ಲ, ಅದು ಲೋಪ ಕಾಣೋದು ಅದು ಅಂತ. ಈಗ ಪ್ರಸಂಗ ಪದ್ಯ ರಚನೆಯವರು ಎಷ್ಟೋ ಜನ ಇದ್ದಾರೆ. ಮೊದಲಿನ ಪದ್ಯ ರಚನೆಗಳಾಗಿ ಯಾವುದಿಲ್ಲ. ಎಲ್ಲ ಆ ಪ್ರಸಂಗವನ್ನು ನೋಡಿ ಇದಕ್ಕೆ ಸೆಟ್ ಮಾಡಿ ಬರ್ಕೊಂಡು ಹೋದವರೇ ಇರುವುದು ಹೆಚ್ಚು. ಅಂಬೆಮೂಲೆ ಗೋವಿಂದ ಭಟ್ರು ಬರೆದ ಒಂದು ಪ್ರಸಂಗದ ಪದ್ಯಗಳು, ಆ ಪುಸ್ತಕ ನನ್ನಲ್ಲಿ ಉಂಟು. ಈಗ ಸದ್ಯ ಬಂದು ಒಂದು ಬಿಡುಗಡೆ ಒಂದು ಪ್ರಸಂಗದ ಪದ್ಯಗಳು, ಅದೇ ಪದ್ಯಗಳು. ಇದನ್ನ ಈ ಅಂಬೆಮೂಲೆಯವರು ಬರೆದ ಪದ್ಯವನ್ನು ನೋಡಿದರೆ ಇನ್ನೊಬ್ಬನಿಗೆ ಗೊತ್ತಾಗ್ತದೆ ಇದು ಅಂಬೆಮೂಲೆಯವರ ಪದ್ಯ ಅಂತ. ಉಂಡೆಮನೆ ಕೃಷ್ಣ ಭಟ್ಟರ ಭಾಗವತಿಕೆಯನ್ನು ಕೇಳಿ ಮತ್ತು ವೇಷವನ್ನು ನೋಡಿ ಹಲವರಿಗೆ ಗೊತ್ತಿದೆ. ಆದರೆ ನಿಮ್ಮ ಮನಸ್ಸಿನ ಮಾತು ಹಲವರಿಗೆ ತಲುಪಬೇಕು ಅಂತ ಹೇಳುವ ಕಾರಣಕ್ಕೆ ನಿಮ್ಮ ಎಲ್ಲ ಮನಸ್ಸಿನ ಭಾವನೆಯನ್ನ ಈ ಸಮಯದಲ್ಲಿ ಖಂಡಿತವಾಗಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಪುಟ್ಟದೊಂದು ಪರಿಚಯ, ನಿಮ್ಮ ಮನಸ್ಸಿನ ಪರಿಚಯ ಆಗಬೇಕು ಹೇಳುವ ಕಾರಣಕ್ಕೆ ಈ ವಿಡಿಯೋ ಮಾಡಿದ್ದೇನೆ. ಕೊನೆಯದಾಗಿ ಯಕ್ಷಗಾನ ಪ್ರೇಮಿಗಳಿಗೆ ನೀವು ಹೇಳುವ ಮಾತು? ಯಕ್ಷಗಾನ ಪ್ರೇಮಿಗಳಿಗೆ ನಾನು ಹೇಳುವ ಮಾತು ಒಂದೇ, ಒಂದು ವಿದ್ಯೆ ಬರುವಂತಹದ್ದು, ಹೋಗುವಂತಹದ್ದು, ನಮಗೆ ಕರಗತ ಆಗುವಂತಹದ್ದು ದೈವೇಚ್ಛೆ. ಆದರೆ ನಾವು ಶ್ರಮವಹಿಸಬೇಕಾದ್ದು ನಮ್ಮ ಕರ್ತವ್ಯ. ಶ್ರಮವಹಿಸಿ ನಾವು ಕಲಿಯುವ ಹೊತ್ತಲ್ಲಿ ಎಲ್ಲರೂ ಒಂದು ಎಚ್ಚರಿಕೆ ವಹಿಸಬೇಕಾದ್ದು ಒಂದೇ, ಯಾವುದಂದ್ರೆ ಹೇಳಿಕೊಡುವ ವ್ಯಕ್ತಿ, ಆ ಗುರುಸ್ಥಾನದಲ್ಲಿರುವಂತಹ ವ್ಯಕ್ತಿಗಳಿಗೆ ಆಭಾರಿತನವನ್ನು ನಾವು ಮಾಡಿಕೊಂಡು ಅವರಿಗೆ ವಿಧೇಯರಾಗಿದ್ದುಕೊಂಡು ಕಲಿತರೆ ಆ ವಿದ್ಯೆ ಪೂರ್ಣ ಕರಗತ ಆಗ್ತದೆ. ಒಂದು
ಇನ್ನೊಂದು, ಅನೇಕ ಭಾಗವತಿಗೆಯೋ ಚಂಡಮದ್ದಳೆಯೋ ನಾಟ್ಯವೋ ಹೇಳಿಕೊಡುವಂತಹ ವ್ಯಕ್ತಿಗಳಿಗೂ ಒಂದು ಕಿವಿ ಮಾತು. ನಾವು ಹೇಳಿಕೊಡುವುದಲ್ಲಿ ಎಷ್ಟು ನಾವು ಶ್ರಮ ವಹಿಸ್ತೇವೆ, ಎಷ್ಟು ಅದರ ಬಗ್ಗೆ ನಾವು ಅವರಿಗೆ ಹೇಳುತ್ತೇವೆ, ಹೇಳುವುದು ಎಷ್ಟು ಸರಿ ಉಂಟೆಂಬುದನ್ನು ಸರಿಯಾಗಿ ಮನದರಿಕೆ ಮಾಡಿಕೊಂಡು ಹೇಳಿದರೆ ಮುಂದಿನ ಪೀಳಿಗೆಗೆ ಅದು ಒಳ್ಳೆದಾದೀತು ಅಂತ ಕಾಣ್ತದೆ. ಗುರುಗಳೇ, ಇಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದ ಕ್ಷಣವನ್ನ ನಮ್ಮ ಯೂಟ್ಯೂಬ್ ಚಾನೆಲ್ನೊಂದಿಗೆ ಹಂಚಿಕೊಂಡಿದ್ದೀರಿ. ನಿಮಗೆ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಧನ್ಯವಾದಗಳು. ಸರಿ.